ಇನ್ನೊಂದು ಸುದ್ದಿ. ಕೊಪ್ಪಳ ಜಿಲ್ಲೆಯ ಸಾವಿರಾರು ಶಾಲಾ ಮಕ್ಕಳಿಗೆ ಕನ್ನಡ ಓದಲು ಬರೆಯಲು ಬರುವುದಿಲ್ಲ. ಶಿಕ್ಷಣ ಇಲಾಖೆಯಿಂದ ಆಘಾತಕಾರಿ ಮಾಹಿತಿ. ಕೊಪ್ಪಳ ಜಿಲ್ಲೆಯ ಸಾವಿರಾರು ಶಾಲಾ ಮಕ್ಕಳಿಗೆ ಕನ್ನಡ ಓದಲು ಮತ್ತು ಬರೆಯಲು ಬರುವುದಿಲ್ಲ. ಕೆಲವು ತಿಂಗಳ ಹಿಂದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯ ಕೆಲವು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದಾಗ ಈ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶಗಳನ್ನು ಸುಧಾರಿಸುವ ಮಾರ್ಗಗಳನ್ನು ಚರ್ಚಿಸಲು ಕರೆದ ಸಭೆಯಲ್ಲಿ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ವಿಷಯವನ್ನು ಪ್ರಸ್ತಾಪಿಸಿದರು. ಸಮೀಕ್ಷೆಯ ಪ್ರಕಾರ 7,000 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಓದಲು ಮತ್ತು ಬರೆಯಲು ಬರುವುದಿಲ್ಲ ಎಂದು ಎಂಎಲ್ಸಿ ಹೇಮಲತಾ ನಾಯಕ್ ಅವರು ಸೆಷನ್ನಲ್ಲಿ ಹೇಳಿದರು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆಯಾಗಿರುವುದರಿಂದ ಅವರ ಪೋಷಕರು ಚಿಂತಿತರಾಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಎಬಿಸಿಡಿ ಮತ್ತು ಅಇ ಕಲಿಸಲು ಆರಂಭಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಪೋಷಕ ಮತ್ತು ತಮ್ಮ ಮಕ್ಕಳೆಲ್ಲ ಶಾಲೆಗಳಿಗೆ ಕಳಿಸುವುದರಲ್ಲಿ ಕಳಿಸ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಹೆಚ್ಚಿನವರು ದಿನಗೂಲಿ ಕಾರ್ಮಿಕರು ಅಥವಾ ತರಕಾರಿ ಮಾರಾಟಗಾರರಾಗಿರ್ತಾರೆ. ಅವರು ತಮ್ಮ ಮಕ್ಕಳನ್ನು ತಮ್ಮೊಂದಿಗೆ ಕೆಲಸದ ಸ್ಥಳಗಳಿಗೆ ಕರೆದೊಯ್ಯುತ್ತಾರೆ. ಶಿಕ್ಷಕರಿಂದ ಬಲವಂತವಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಲ್ಪಟ್ಟ ಅನೇಕ ಮಕ್ಕಳು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾಗುವುದಿಲ್ಲ. ಜಿಲ್ಲೆಯ ಕಿನ್ನಾಲ್ ಗ್ರಾಮದ ನಿವಾಸಿ ರಮೇಶ್ ಬಡಿಗೇರ್ ಗ್ರಾಮೀಣ ಪ್ರದೇಶದ ಬಡ ಪೋಷಕರು ತಮ್ಮ ಮಕ್ಕಳು ಹಣ ಸಂಪಾದಿಸಲೇಬೇಕೆಂದು ಬಯಸ್ತಾರೆ. ಅವರನ್ನು ಶಾಲೆಗಳಿಗೆ ಕಳುಹಿಸಲು ಅವರು ಆಸಕ್ತಿ ಹೊಂದಿಲ್ಲ. ಅನೇಕ ಪೋಷಕರು ಅನಕ್ಷರಸ್ಥರು ಮತ್ತು ಅವರಿಗೆ ಶಿಕ್ಷಣದ ಮಹತ್ವ ತಿಳಿದಿಲ್ಲ. ಶಿಕ್ಷಕರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಂತಹ ವಿದ್ಯಾರ್ಥಿಗಳನ್ನು ಉನ್ನತ ತರಗತಿಗಳಿಗೆ ಬಡ್ತಿ ನೀಡಬಾರದು ಎನ್ನುತ್ತಾರೆ. ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಚಿವರು ಇದನ್ನು ಪರಿಶೀಲಿಸಿ ಅದಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೆ ಯಾವುದೇ ಗಂಭೀರ ಕ್ರಮ ಆಗಿಲ್ಲ ಅಂತ ಎಂಎಲ್ಸಿ ಹೇಮಲತಾ ನಾಯಕ್ ಹೇಳ್ತಾರೆ. ಇದು ನಿನ್ನ ಮಗನ ಯಾವುದೋ ತರಕಾರಿ ಅಲ್ಲಿ ಕರ್ಕೊಂಡು ಹೋಗ್ಬೇಡ ಕಣಪ್ಪ, ತಗೊಂಡು ನಿನ್ನ ತಿಂಗಳಿಗೆ 2,000 ಅಲ್ಲಿ ಕೊಡಬೇಕಾಗಿತ್ತು. ದುಡಿಯೋರು ಸಪೋರ್ಟ್ ಮಾಡಬೇಕಲ್ಲ. ರೋಡ್ ಸೈಡ್ ಅಂಗಡಿ ಹಾಕಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಹಂಗಾರೆ ಅಂಗಡಿ ಹಾಕೊಡಿ, ನೀವೇ ಒಂದು ಕಾಂಪ್ಲೆಕ್ಸ್ ಕಟ್ಟಿ ಫ್ರೀ ಕೊಡಿ ಬಡವ್ರಿಗೆ. ಹಂಗಾರೆ ಸರ್ಕಾರ ಕಡೆಗಳಿಗೆ ಓಟನ್ನು ಸೆಳೆಯಲ್ಲ. ಸುನೀಲ್ ಕುಂಡಿಗೋಳ್ ಅಂತಪ್ಪ, ಅಟ್ಲೀಸ್ಟ್ ಬೇಸಿಕ್ ಯೋಚನೆ ಮಾಡಬೇಕಾಗಿತ್ತು ಏನು ಕೊಡ್ಬೋದು ಅಂತ. ಇವೆಲ್ಲವನ್ನು ಕೊಟ್ಟು ಅದು 10 ಗ್ಯಾರಂಟಿ 5 ಇನ್ನೂ 10 ಕೊಡಲಿ. ಎಷ್ಟೋ ಜನ ಇವತ್ತು ಭಾಳ ಒದ್ದಾಡ್ತಾವ್ರ ಜೀವನದಲ್ಲಿ. ಏನು ಅಂಗನವಾಡಿ ಕಾರ್ಯಕರ್ತರು ಕೂಡ ಸಾಕಾಗತ್ತೆ ಅನ್ನೋದನ್ನ. ಅವ್ರ ಮಹಾ ತಾಯಂದಿರವರು 10-20 ಮಕ್ಕಳಿಗೆ ಊಟ ಕೊಟ್ಟು ಅವ್ರದೆಲ್ಲ ನೋಡ್ಕೊಂಡು ಆ ಪಾಡು ಅವ್ರು ಕೊಡಲ್ಲ. ಮನೇಲಿ ಗಂಡನ ಮಾತು ಕೇಳ್ತಾರೋ ಬಿಡ್ತಾರೋ ಯಾರೋ ಹೇಳಿದ್ರಲ್ಲ, ಬೇಸಿಕ್ ಅವ್ರು ಕೊಡಬೇಕಾಗಿತ್ತು ಅಂತ. ಅಂಗನವಾಡಿ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರಿಗೆ, ಆಟೋ ಡ್ರೈವರ್ಗಳಿಗೆ, ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗರಿಗೆ, ಎಲ್ಲ ಡ್ರೈವರ್ಗಳಿಗೆ, BMTC KSRTC ಅವ್ರಿಗೆ, ದುಡಿದು ತಿನ್ನುವ ಜನಗಳಿಗೆ ಶಕ್ತಿ ತುಂಬೋ ಕೆಲಸ ಮಾಡಲಿಲ್ಲ. ಪಾಪ BR ಪಾಟೀಲ್ ಹೇಳೋದಲ್ಲ ಅರ್ಥ ಇದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.